ಆಶಾ ಕಾರ್ಯಕರ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹಮ್ಮಿಕೊಂಡಿದ್ದ ಧರಣಿಯು 2ನೇ ದಿನವೂ ಮುಂದುವರೆದಿದೆ. ಬುಧವಾರ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದರು. ಕಾರವಾರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಮಳೆಯ ನಡುವೆ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತೆಯರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಶಶಿ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಆಶಾ ಕಾರ್ಯಕರ್ತೆಯರಿಗೆ ನೀಡುವ ವೇತನಕ್ಕಿಂತ ಹೆಚ್ಚಿನ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ನಿಗದಿಪಡಿಸಿದ ಅವಧಿಗಿಂತ ಹೆಚ್ಚಿನ ಕೆಲಸ ಮಾಡುತ್ತಿದ್ದಾರೆ. ಗ್ರಾಮಗಳಲ್ಲಿ ಏನೇ ಆದರೂ ಆಶಾಗಳೇ ಮುಂದೆ ನಿಂತು ಸಮಸ್ಯೆ ಬಗೆಹರಿಸುತ್ತಾರೆ. ಆದರೆ ನಮ್ಮ ಎಲ್ಲ ಕೆಲಸವನ್ನು ಸರ್ಕಾರ ಅಲ್ಲಗಳೆಯುತ್ತಿದೆ. ಜೊತೆಗೆ ಸರಿಯಾದ ವೇತನ ಕೂಡ ನೀಡದೆ ಅನ್ಯಾಯ ಮಾಡುತ್ತಿದೆ ಎಂದು ಮನವಿ ಮೂಲಕ ತಿಳಿಸಿದರು. ಆಶಾಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲೇ ಮಾನ್ಯ ಮುಖ್ಯಮಂತ್ರಿಗಳೇ ಕೊಟ್ಟ ಮಾತಂತೆ 10,000 ವೇತನ ಬಿಡುಗಡೆ ಮಾಡಿ ಅವೈಜ್ಞಾನಿಕ ಅಪ್ರೈಸಲ್ ಅನ್ನು ಕೈ ಬಿಡಿ. ಮಾನ್ಯ ಮುಖ್ಯಮಂತ್ರಿಗಳೇ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳದ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು ಆಶಾಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ. ಮುಖ್ಯಮಂತ್ರಿಗಳೇ ಘೋಷಿಸಿದಂತೆ 10,000 ವೇತನ ಬಿಡುಗಡೆ ಮಾಡಿ. ಇನ್ಕ್ವಿಲಾಬ್ ಜಿಂದಾಬಾದ್. ಅವೈಜ್ಞಾನಿಕ ಅಪ್ರೈಸಲ್ ಅನ್ನು ಕೈ ಬಿಡಿ. ಆದ್ರೆ ನಮಗೆ ಬರ ಸಿಗೋದು ಎಷ್ಟು ಕೆಲಸಕ್ಕೆ ಇದು ಹಣ ಬರೀ 10 ಕೆಲಸಕ್ಕೆ. ಆದ್ರೆ ಅದನ್ನು ಬಿಟ್ಟು ನಮಗೆ ನಿಗದಿತ ಸರ್ಕಾರ ಏನ್ ಮಾಡಬೇಕು, ನಿಗದಿತವಾದ ಒಂದು ಸಂಬಳವನ್ನು ಗೌರವಧನವನ್ನ ನಮಗೆ ನಿಗದಿಪಡಿಸಬೇಕಂತ. ಪ್ರತಿಭಟನೆಯಲ್ಲಿ ತಾಲೂಕಾ ಅಧ್ಯಕ್ಷೆ ಶ್ವೇತಾ ಕಪ್ಪಡ್ಸ್ಕರ್, ತಾಲೂಕು ಕಾರ್ಯದರ್ಶಿ ನಿವೇದಿತಾ ಕೋಳಂಕರ್, ಶ್ಯಾಮಲಾ ನಾಯಕ್, ಲಲಿತಾ ಹಡಪದ, ಶಾರದಾ ಗೌಡ, ರಿತಿಕಾ ನಾಯಕ್, ಗಾಯತ್ರಿ ಗುನಗ, ವೈಶಾಲಿ ಸೇಜ್ವಾಡ್ಕರ್, ಅಂಜಲಿ ನಾಯಕ್ ಸೇರಿದಂತೆ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.